ನಮಸ್ಕಾರ. ಇವತ್ತು ನಾನು ನಾರ್ತ್ ಗೇಟ್ ಫೇಸ್ 1ನಲ್ಲಿದ್ದೀನಿ. ಇವತ್ತು ನಿಮಗೆ ಡಿ ಜಿ ಮೇಂಟೆನೆನ್ಸ್ ಯಾವ್ಯಾವ ಮೇಂಟೆನೆನ್ಸ್ ಇದೆ, ಯಾವುದನ್ನು ಏನು ಮಾಡಬೇಕು, ಎ ಚೆಕ್ಕು, ಬಿ ಚೆಕ್ಕು, ಸಿ ಚೆಕ್ಕು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಾನಿವತ್ತು ಡಿ ಜಿ ಯಾವ್ಯಾವ ಥರ ಚೆಕ್ ಮಾಡಬೇಕು, ಎ ಚೆಕ್ ಏನು, ಬಿ ಚೆಕ್ ಏನು, ಸಿ ಚೆಕ್ ಏನು, ಡಿ ಚೆಕ್ ಯಾವ ಥರ ಯಾವ ಶೆಡ್ಯೂಲಲ್ಲಿ ಮಾಡಬೇಕು. ಡಿ ಜಿ ಅಂದರೆ ಡೀಸೆಲ್ ಜನ್ರೇಟರ್. ನಾವು ಅದು ಏನಕ್ಕೋಸ್ಕರ ಉಪಯೋಗಿಸ್ಕೊತೀವಿ ಅಂದರೆ ಡೀಸೆಲ್ ಜನ್ರೇಟರು ಪವರ್ ಫೇಲ್ ಆದಾಗ ನಮಗೆ ಬ್ಯಾಕಪ್ ಪವರ್ಗೋಸ್ಕರ ಉಪಯೋಗಿಸ್ಕೊತೀವಿ. ಅದರಲ್ಲಿ ಅದೇನಂತ ಡಿ ಜಿ ಅಂದರೆ ಇಟ್ ಈಸ್ ಎ ಮೆಕ್ಯಾನಿಕಲ್ ಎನರ್ಜಿ ವಿಚ್ ಇಸ್ ಕನ್ವರ್ಟೆಡ್ ಟು ಎನ್ ಎಲೆಕ್ಟ್ರಿಕಲ್ ಎನರ್ಜಿ. ಈಗ ನಮ್ಮ ನಾಗೇಶು, ಮಂಜುನಾಥ್ ಶಿಫ್ಟ್ ಇಂಜಿನಲ್ಲಿದ್ದಾರೆ. ಈಗ ಡಿ ಜಿ ಎ ಚೆಕ್ಕು ಯಾವ ಥರ ಮಾಡೋದು ಅಂತಲೂ ಡೀಟೇಲಾಗಿ ತಿಳಿಸ್ಕೊಡ್ತಾನೆ. ಮಂಜುನಾಥ್, ಈಗ ಡಿ ಜಿನಲ್ಲಿ ನೀವು ಯಾವ್ಯಾವ ಚೆಕ್ಗಳು ಮಾಡ್ತೀರಾ? ಸರ್, ಡಿ ಜಿಯಲ್ಲಿ ಎ ಚೆಕ್ಕು, ಬಿ ಚೆಕ್ಕು, ಸಿ ಚೆಕ್ಕು, ಡಿ ಚೆಕ್. ಡಿ ಚೆಕ್ ಇದೆ. ನೀವು ಡೈಲಿ ರುಟೀನಲ್ಲಿ ನೀವು ಡೈಲಿ ಚೆಕ್ ಮಾಡೋಂಥದ್ದು ಯಾವುದು? ಎ ಚೆಕ್ ಮಾಡಿ. ಎ ಚೆಕ್ಕಲ್ಲಿ ಯಾವ್ಯಾವ ಏನೇನು ಬರುತ್ತಪ್ಪ? ಸರ್, ಎ ಚೆಕ್ಕಲ್ಲಿ ಫಸ್ಟ್ ಡಿ ಜಿ ಆಟೋ ಮೋಡ್ ಇರುತ್ತೆ, ಮ್ಯಾನುವಲ್ ಮೋಡ್ ಹಾಕ್ಕೊಳ್ತೀವಿ. ಮ್ಯಾನುವಲ್ ಮೋಡ್ ಹಾಕ್ಕೊಂಡು ನಿಮಗೆ ಡಿ ಜಿ ಸರೌಂಡಿಂಗ್ ಎಲ್ಲ ಚೆಕ್ ಮಾಡ್ತೀವಿ. ಡಿ ಜಿ ಸರೌಂಡಿಂಗ್ ಚೆಕ್ ಮಾಡಿದ್ಮೇಲೆ ಫಸ್ಟು ಬೆಲ್ಟ್ ಟೆನ್ಷನ್ ಚೆಕ್ ಮಾಡ್ತೀನಿ. ಬೆಲ್ಟ್ ಚೆಕ್ ಮಾಡಿದ್ಮೇಲೆ ಕೂಲೆಂಟ್ ಆಯಿಲ್ ಲೆವೆಲ್ ಚೆಕ್ ಮಾಡ್ತೀನಿ. ಕೂಲೆಂಟ್ ಲೆವೆಲ್ ಚೆಕ್ ಮಾಡಿದ್ಮೇಲೆ ಬ್ಯಾಟ್ರಿ ವೋಲ್ಟೇಜು, ಬ್ಯಾಟ್ರಿ ಟರ್ನರ್ ಚೆಕ್ ಮಾಡ್ತೀನಿ. ಬ್ಯಾಟ್ರಿ ಟರ್ನರ್ ಚೆಕ್ ಮಾಡಿದ್ಮೇಲೆ ಇಂಜಿನ್ ಆಯಿಲ್ ಲೆವೆಲ್ ಚೆಕ್ ಮಾಡ್ತೀನಿ. ಇಂಜಿನ್ ಆಯಿಲ್ ಲೆವೆಲ್ ಚೆಕ್ ಆದಮೇಲೆ ಡಿ ಜಿ ಇದು ಡೇಟ್ ಆಗಿ ಡೀಸೆಲ್ ಚೆಕ್ ಮಾಡ್ಕೊತೀನಿ. ಬಟ್ ಸ್ಲಾಬ್ಸ್ ಎಲ್ಲ ಓಪನ್ ಇದೆ, ಕ್ಲೋಸ್ ಇದೆ ಚೆಕ್ ಮಾಡ್ತೀನಿ. ಆಮೇಲೆ ಡಿ ಜಿ ರನ್ ಮಾಡಿಬಿಟ್ಟು ಅಬ್ನಾರ್ಮಲಿಟೀಸ್, ಡೀಸೆಲ್ ಏನು ಅಬ್ನಾರ್ಮಲಿಟಿ ಸೌಂಡ್ ಇದೆ ಚೆಕ್ ಮಾಡ್ತೀನಿ. ಚೆಕ್ ಮಾಡಿದ್ಮೇಲೆ ಪ್ಯಾರಾಮೀಟರ್ಸ್ ಹತ್ರ ಏನೇನು ಪ್ಯಾರಾಮೀಟರ್ ನೋಟ್ ಡೌನ್ ಮಾಡ್ಕೊತೀರಾ? ಆಲ್ಟರ್ನೇಟರ್ ಹತ್ರ ವೋಲ್ಟೇಜು, ಪವರು, ಡಿಸ್ಪ್ಲೇ ಬರುತ್ತಲ್ಲ, ಆಲ್ಟರ್ನೇಟರಲ್ಲಿ ವೋಲ್ಟೇಜು, ಕರೆಂಟು, ಪವರು, ಪವರ್ ಫ್ಯಾಕ್ಟರ್, ಆ್ಯಮ್ಸು ಎಲ್ಲ ಚೆಕ್ ಮಾಡ್ತೀನಿ ಸರ್. ಇಂಜಿನಲ್ಲಿ ಆರ್ ಪಿ ಎಮ್ಮು, ಆಮೇಲೆ ಕಿಲೋ ಡಬ್ಲ್ಯೂ ಹೆಚ್ಚು, ಆಮೇಲೆ ರೀಡಿಂಗ್ ಎಲ್ಲ ನೋಡ್ಕೊಂಡು ಚೆಕ್ ಲಿಸ್ಟ್ ಎಲ್ಲ ಅಪ್ಡೇಟ್ ಮಾಡಿ ಸೈನ್ ಆಫ್ ಮಾಡಿ ಡಿ ಜಿ ಮತ್ತೆ ಆಟೋ ಮೋಡ್ ಹಾಕಿ ಆಟೋ ಮೋಡ್ ಬರ್ತೀನಿ. ಇದು ನಿಮ್ಮ ಟೆಕ್ನಿಷಿಯನ್ಗೆ ಹೇಳ್ಬಿಟ್ಟು ಇವಾಗ ಡಿ ಜಿ ಒಂದ್ಸಲ ಎ ಚೆಕ್ ಮಾಡಿ ತೋರಿಸ್ತೀರಾ? ಈಗ ನೀವು ಡಿ ಜಿ ಎ ಚೆಕ್ ಯಾವ್ಯಾವ ಥರ ಮಾಡ್ತೀರಾ ಅಂತ ಅಂದ್ಬಿಟ್ಟು ಪ್ರತಿಯೊಂದು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ. ಈಗ ಫಸ್ಟು ಡೀಸೆಲ್ ಹಿಂಗೆ ಡೀಸೆಲ್ ಚೆಕ್ ಮಾಡೋದ್ರಿಂದ ಬಂದು ಮ್ಯಾನ್ಯಲ್ಗೆ ಹಾಕೊಂಡು ತೋರಿಸ್ಕೊಡಿ ಸರ್. ಫಸ್ಟು ಡಿ ಜಿನ ಆಟೋ ಮೋಡಿಂದ ಮ್ಯಾನ್ಯುವಲ್ ಮೋಡ್ಗೆ ಹಾಕ್ಕೊಂತೀವಿ. ಓಕೆ. ಆಮೇಲೆ ಡಿ ಜಿನ ಎಲ್ಲ ಒಂದು ರೌಂಡು ಚೆಕ್ ಮಾಡ್ಕೊತೀವಿ. ಡಿ ಜಿನ ಎಲ್ಲ ಒಂದು ರೌಂಡ್ ಚೆಕ್ ಮಾಡ್ಕೊತೀವಿ. ಕ್ಲೀನ್ನೆಸ್ ಇದೆಯಾ, ಏನಾದರೂ ಅನ್ವಾಂಟೆಡ್ ಮೆಟೀರಿಯಲ್ಸ್ ಇದೆಯಾ, ಎಲ್ಲ ಒಂದ್ಸರಿ ಚೆಕ್ ಮಾಡ್ಕೊತೀವಿ. ಚೆಕ್ ಮಾಡ್ಕೊಂಡಿದ್ದಾದ್ಮೇಲೆ ಡೀಸೆಲ್ ಡೇ ಟ್ಯಾಂಕ್ ಲೆವೆಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊತೀವಿ. ಡೀಸೆಲ್ ಡೇ ಟ್ಯಾಂಕ್ ಲೆವೆಲ್ ಎಷ್ಟಿದೆ? ಮಿನಿಮಮ್ಮು 70% ಅಬೋವ್ ಇರಬೇಕು ನಾವು ಡಿ ಜಿ ರನ್ ಮಾಡಬೇಕಂದ್ರೆ. ಅದನ್ನ ಚೆಕ್ ಮಾಡಿಕೊಂಡು ಮತ್ತೆ ಇದನ್ನು ನಿಮಗೆ 70% ಮೇಲೆ ಅಬೋವ್ 70% ಮೇಂಟೈನ್ ಮಾಡ್ತಾ ಇರಬೇಕು. ಅದಾದಮೇಲೆ ಡೀಸೆಲ್ಲು ಇದು ರೇಡಿಯೇಟರ್ದು ಕೂಲಿಂಗ್ ಚೆಕ್ ಮಾಡ್ತೀವಿ. ಓಕೆ. ಕೂಲೆಂಟ್ ಚೆಕ್ ಮಾಡ್ತೀವಿ. ರೇಡಿಯೇಟರ್ದು ಚೆಕ್ ಮಾಡ್ತೀವಿ ಸರ್. ಅದು ಅಲ್ಲೊಂದು ಸ್ಕೇಲ್ ಇದೆ ರೇಡಿಯೇಟರ್ದು. ಅದರಲ್ಲಿ ನೋಡ್ಬಿಟ್ಟು ಅಕಸ್ಮಾತ್ ಅದ್ರಲ್ಲಿ ಏನಾರ ಕಮ್ಮಿ ಬಂದಿದ್ರೆ ಟ್ಯಾಪ್ ಅಪ್ ಮಾಡ್ಕೊಂಡು ಚೆಕ್ ಇದು ಮಾಡ್ತೀವಿ. ಮತ್ತೆ ಬೆಲ್ಟ್ದು ಟೆನ್ಷನ್ ಚೆಕ್ ಮಾಡ್ಕೊತೀವಿ. ಓಕೆ. ಬೆಲ್ಟ್ ಟೆನ್ಷನ್ ಯಾವಾಗೂ ಸ್ಟಿಫ್ ಆಗಿರ್ಬೇಕು, ಲೂಸ್ ಆಗಿರಬಾರ್ದು. ಓಕೆ. ಮತ್ತೆ ಆಯಿಲ್ ಲೆವೆಲ್ ಚೆಕ್ ಮಾಡ್ತೀವಿ. ಚೆಕ್ ಇದು ಆಯಿಲ್ ಲೆವೆಲ್ ಚೆಕ್ ಮಾಡೋದು. ಇದು ಸ್ಕೇಲು ಎಷ್ಟು ಮೇಂಟೈನ್ ಇದು ಯಾವಾಗೂ ಐಯಲ್ಲೇ ಇರಬೇಕು. ಮೀಡಿಯಮ್ಗೆ ಬಂದಾಗ ನಾವು ಟ್ಯಾಪ್ ಅಪ್ ಮಾಡ್ಕೋಬೇಕಾಗುತ್ತೆ. ಹೈ ಲೆವೆಲಲ್ಲಿ ಐಯಲ್ಲೇ ಇರಬೇಕು. ನಾವು ಮೀಡಿಯಮ್ ಬಂದಾಗ ನಾವು ಟ್ಯಾಪ್ ಅಪ್ ಮಾಡ್ಕೋಬೇಕು. ಮತ್ತೆ ಬ್ಯಾಟ್ರಿ ಟರ್ಮಿನಲ್ಸ್ ಚೆಕ್ ಮಾಡ್ತೀವಿ. ಬ್ಯಾಟ್ರಿ ಟರ್ಮಿನಲ್ಸ್ ಏನಾದರೂ ಲೂಸ್ ಇದೆಯಾ ಏನು ಐತೆ ಅಂತ. ಮತ್ತೆ ಬ್ಯಾಟ್ರಿ ವೋಲ್ಟೇಜ್ ಚೆಕ್ ಮಾಡ್ಕೊತೀವಿ. ಬ್ಯಾಟ್ರಿ ವೋಲ್ಟೇಜ್ ಬಂದು 26 ಇರಬೇಕು. ಆಮೇಲೆ ಡಿ ಜಿ ಮ್ಯಾನ್ಯುವಲಲ್ಲಿ ಆನ್ ಮಾಡ್ತೀವಿ. ಒಂದು 5 ಮಿನಿಟ್ಸ್ ರನ್ ಮಾಡ್ತೀವಿ. ಈಗ ಡಿ ಜಿನಲ್ಲಿ ಯಾವ್ಯಾವ ಪ್ಯಾರಾಮೀಟರ್ ಕ್ಯಾಪ್ಚರ್ ಮಾಡ್ತೀರಾ? ಆಲ್ಟರ್ನೇಟ್ ಕಡೆ ವೋಲ್ಟೇಜು, ಕರೆಂಟು, ಪವರ್ ಫ್ಯಾಕ್ಟ್ರು, ಫ್ರೀಕ್ವೆನ್ಸಿ. ಆಮೇಲೆ ಇಂಜಿನ್ ಸೈಡ್ ಬಂದ್ಬಿಟ್ಟು ಆರ್ ಪಿ ಎಮ್ಮು, ಕಿಲೋವ್ಯಾಟ್, ಅದು KW H, ಓಪನಿಂಗ್ ರೀಡಿಂಗ್, ಕ್ಲೋಸಿಂಗ್ ರೀಡಿಂಗ್ ಅಪ್ಡೇಟ್ ಮಾಡ್ಕೊಂಡು ಚೆಕ್ ಲಿಸ್ಟ್. ಓಕೆ, ಗುಡ್, ಥ್ಯಾಂಕ್ ಯು.